ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಯುರೋಪಿನ ಅತ್ಯಂತ ಸುಂದರ ಹಾಗೂ ಐತಿಹಾಸಿಕ ಮೃಗಾಲಯಗಳಲ್ಲಿ ಒಂದಾದ ಜರ್ಮನಿಯ ಮ್ಯೂನಿಕ್ ನಗರದಲ್ಲಿರುವ ಹೆಲ್ಲಾಬ್ರುನ್ ಮೃಗಾಲಯಕ್ಕೆ ಭೇಟಿ ನೀಡುತ್ತಿದ್ದೇವೆ. 1911ರಲ್ಲಿ ಆರಂಭವಾದ ಈ ಮೃಗಾಲಯ ವಿಶ್ವದ ಮೊದಲ ಜಿಯೋ ಝೂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ಪ್ರಾಣಿಗಳನ್ನು ದೇಶ ಹಾಗೂ ಖಂಡಗಳ ಆಧಾರದ ಮೇಲೆ ನೈಸರ್ಗಿಕ ಪರಿಸರದಲ್ಲಿಯೇ ವಾಸಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಬನ್ನಿ, ಈ ಅದ್ಭುತ ಪ್ರಕೃತಿ ಮತ್ತು ವನ್ಯಜೀವಿಗಳ ಲೋಕವನ್ನು ಒಟ್ಟಾಗಿ ಅನ್ವೇಷಿಸೋಣ. ಸರೋವರ ಮತ್ತು ಪ್ರಕೃತಿ. ಮೃಗಾಲಯದ ಒಳಗೆ ಕಾಲಿಟ್ಟ ತಕ್ಷಣವೇ ಕಣ್ಮನ ಸೆಳೆಯುವುದು ಈ ಸುಂದರ ಸರೋವರ. ಸುತ್ತಮುತ್ತ ಹಸಿರು ಮರಗಳು, ಶಾಂತವಾದ ನೀರು, ತಂಪಾದ ಗಾಳಿ. ಪ್ರಕೃತಿಯ ಮಧ್ಯೆ ನಡೆಯುತ್ತಿರುವ ಅನುಭವವೇ ವಿಭಿನ್ನ. ಈ ಮೃಗಾಲಯ ಕೇವಲ ಪ್ರಾಣಿಗಳಿಗಷ್ಟೇ ಅಲ್ಲ, ಪ್ರಕೃತಿ ಪ್ರಿಯರಿಗೂ ಒಂದು ಅದ್ಭುತ ತಾಣವಾಗಿದೆ. ನಗರದ ಗದ್ದಲದಿಂದ ದೂರವಾಗಿ ಕೆಲ ಕ್ಷಣಗಳನ್ನು ಪ್ರಕೃತಿಯ ಮಡಿಲಲ್ಲಿ ಕಳೆಯಲು ಇದು ಅತ್ಯುತ್ತಮ ಸ್ಥಳ. ಕೆನಡಾ ಹೆಬ್ಬಾತುಗಳು. ಸರೋವರದ ದಡದಲ್ಲಿ ಕಾಣಿಸುತ್ತಿರುವ ಈ ಸುಂದರ ಪಕ್ಷಿಗಳು ಕೆನಡಾ ಹೆಬ್ಬಾತುಗಳು. ಇವು ಅತ್ಯುತ್ತಮ ಈಜುಗಾರರು. ಸಾವಿರಾರು ಕಿಲೋಮೀಟರ್ ದೂರದ ವಲಸೆ ಪ್ರಯಾಣವನ್ನು ಮಾಡುವ ಸಾಮರ್ಥ್ಯ ಹೊಂದಿವೆ. ತಮ್ಮ ಮರಿಗಳನ್ನು ರಕ್ಷಿಸುವಲ್ಲಿ ಇವು ಅತ್ಯಂತ ಜಾಗರೂಕ ಪಕ್ಷಿಗಳಾಗಿವೆ. ಆಸ್ಟ್ರೇಲಿಯಾದ ಕಾಂಗರುಗಳು. ಈಗ ನಾವು ಆಸ್ಟ್ರೇಲಿಯಾ ವಿಭಾಗಕ್ಕೆ ಬಂದಿದ್ದೇವೆ. ನಮ್ಮ ಎದುರಿನಲ್ಲಿ ಕಾಣಿಸುತ್ತಿರುವುದು ವಿಶ್ವದ ಅತಿದೊಡ್ಡ ಮಾರ್ಸುಪಿಯಲ್ ಪ್ರಾಣಿ ರೆಡ್ ಕಾಂಗರು. ಇದರ ಬಲಿಷ್ಠ ಹಿಂಗಾಲುಗಳು ಒಂದೇ ಜಿಗಿತದಲ್ಲಿ ಸುಮಾರು 9 ಮೀಟರ್ ದೂರ ಹಾರಲು ಸಹಾಯ ಮಾಡುತ್ತವೆ. ಗಂಟೆಗೆ ಸುಮಾರು 70 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯವೂ ಇದಕ್ಕಿದೆ. ಅಲ್ಲದೆ ಅದರ ಉದ್ದನೆಯ ಬಾಲದೇಹದ ಸಮತೋಲನವನ್ನು ಕಾಪಾಡುತ್ತದೆ. ನೀವು ಗಮನಿಸಿದರೆ ತಾಯಿಯ ಜೊತೆ ಪುಟ್ಟ ಜೋಯಿಯನ್ನು ಕಾಣಬಹುದು. ಜನಿಸಿದ ನಂತರ ಹಲವು ತಿಂಗಳು ತಾಯಿಯ ಚೀಲದೊಳಗೆ ಸುರಕ್ಷಿತವಾಗಿ ಬೆಳೆಯುವುದು ಕಾಂಗರುಗಳ ವಿಶೇಷತೆ. ಉಷ್ಣವಲಯದ ಮೀನುಗಳ ಲೋಕ. ಈಗ ನಾವು ಜಲಜೀವಿಗಳ ಅದ್ಭುತ ಪ್ರಪಂಚಕ್ಕೆ ಕಾಲಿಟ್ಟಿದ್ದೇವೆ. ಬಣ್ಣ ಬಣ್ಣದ ಉಷ್ಣವಲಯದ ಮೀನುಗಳು, ಹಸಿರು ಜಲಸಸ್ಯಗಳು, ಸ್ವಚ್ಛ ನೀರು ಎಲ್ಲವೂ ಸೇರಿ ಒಂದು ಜೀವಂತ ಜಲಕಾಡಿನ ಅನುಭವವನ್ನು ನೀಡುತ್ತವೆ. ಈ ರೀತಿಯ ಅಕ್ವೇರಿಯಂಗಳು ಜಲಜೀವಿಗಳ ಸಂರಕ್ಷಣೆಯ ಮಹತ್ವವನ್ನು ಜನರಿಗೆ ಪರಿಚಯಿಸುತ್ತವೆ. ಮುಳ್ಳುಹಂದಿ. ಇಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದು ಆಫ್ರಿಕನ್ ಕ್ರೆಸ್ಟೆಡ್ ಮುಳ್ಳುಹಂದಿ. ಇದರ ದೇಹದ ಮೇಲಿರುವ ಸಾವಿರಾರು ಚೂಪಾದ ಮುಳ್ಳುಗಳು ಶತ್ರುಗಳಿಂದ ರಕ್ಷಿಸಿಕೊಳ್ಳುವ ಆಯುಧ. ಆದರೆ ಜನರು ನಂಬುವಂತೆ ಇದು ಮುಳ್ಳುಗಳನ್ನು ಎಸೆಯುವುದಿಲ್ಲ. ಅಪಾಯದ ಸಮಯದಲ್ಲಿ ಅವುಗಳನ್ನು ಎತ್ತಿ ಶತ್ರುವಿಗೆ ಎಚ್ಚರಿಕೆ ನೀಡುತ್ತದೆ. ಸ್ನೇಹಿತರೆ, ಈಗ ನಮ್ಮ ಮುಂದೆ ಕಾಣಿಸುತ್ತಿರುವುದು ಈ ಬೃಹತ್ ದೈತ್ಯ ಆಮೆಗಳು. ಇವು ಭೂಮಿಯ ಮೇಲಿನ ಅತ್ಯಂತ ದೀರ್ಘಾಯುಷಿ ಜೀವಿಗಳಲ್ಲಿ ಒಂದಾಗಿದ್ದು, ಕೆಲವು ಜಾತಿಯ ಆಮೆಗಳು 150ರಿಂದ 200 ವರ್ಷಗಳವರೆಗೆ ಬದುಕಬಲ್ಲವು. ಇತ್ತೀಚೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸೆಷೆಲ್ಸ್ ದೇಶದ ರಾಷ್ಟ್ರೀಯ ಸಸ್ಯೋದ್ಯಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ವಿಶ್ವಪ್ರಸಿದ್ಧ ಅಲ್ಡಾಬ್ರಾ ದೈತ್ಯ ಆಮೆಗಳಿಗೆ ಆಹಾರ ನೀಡಿದ್ದರು. ಆ ಘಟನೆ ವಿಶ್ವದಾದ್ಯಂತ ಗಮನ ಸೆಳೆಯಿತು. ಅದೇ ರೀತಿ ಜರ್ಮನಿಯ ಹೆಲ್ಲಾಬ್ರುನ್ ಮೃಗಾಲಯದಲ್ಲಿಯೂ ಇಂತಹ ಅದ್ಭುತ ದೈತ್ಯ ಆಮೆಗಳನ್ನು ಹತ್ತಿರದಿಂದ ನೋಡುವ ಅವಕಾಶ ಪ್ರವಾಸಿಗರಿಗೆ ಲಭ್ಯವಿದೆ. ಅವುಗಳ ನಿಧಾನವಾದ ನಡೆ, ಬೃಹತ್ ಗಾತ್ರ ಮತ್ತು ಶಾಂತ ಸ್ವಭಾವ ಎಲ್ಲರನ್ನೂ ಆಶ್ಚರ್ಯಗೊಳಿಸುತ್ತದೆ. ನೂರಾರು ವರ್ಷಗಳ ಕಾಲ ಬದುಕುವ ಈ ಅದ್ಭುತ ಜೀವಿಗಳು ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿದ್ದು, ಅವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ವಾರ್ತಾಕ್.
ಇದು ಆಫ್ರಿಕಾದ ಪ್ರಸಿದ್ಧ ವಾರ್ತಾಗ್. ಬಾಗಿದ ದಂತಗಳು ಮತ್ತು ವಿಶಿಷ್ಟ ಮುಖದ ಕಾರಣದಿಂದಲೇ ಇದು ಸುಲಭವಾಗಿ ಗುರುತಿಸಬಹುದು. ಗಿಡಮೂಲಿಕೆಗಳು, ಹುಲ್ಲು ಮತ್ತು ಬೇರುಗಳನ್ನು ಆಹಾರವಾಗಿ ಸೇವಿಸುವ ಈ ಪ್ರಾಣಿ ಮೊಣಕಾಲು ಮಡಚಿಕೊಂಡೇ ಆಹಾರ ಹುಡುಕುವುದು ಇದರ ವಿಶೇಷ. ಅಮೆರಿಕನ್ ಬೈಸನ್. ಈ ಬೃಹತ್ ಪ್ರಾಣಿ ಅಮೆರಿಕನ್ ಬೈಸನ್. ಇದು ಉತ್ತರ ಅಮೆರಿಕಾದ ಅತಿದೊಡ್ಡ ಭೂಪ್ರಾಣಿಗಳಲ್ಲಿ ಒಂದಾಗಿದೆ. ಒಂದು ಕಾಲದಲ್ಲಿ ಅಳಿವಿನಂಚಿನಲ್ಲಿದ್ದ ಈ ಪ್ರಾಣಿಯನ್ನು ಸಂರಕ್ಷಣಾ ಯೋಜನೆಗಳ ಮೂಲಕ ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಉಳಿಸಿಕೊಳ್ಳಲಾಗಿದೆ. ಇದು ವಿಶ್ವದ ಯಶಸ್ವಿ ವನ್ಯಜೀವಿ ಸಂರಕ್ಷಣೆಯ ಅತ್ಯುತ್ತಮ ಉದಾಹರಣೆ. ಸಂರಕ್ಷಣೆ. ಹೆಲ್ಲಾಬ್ರೂನ್ ಮೃಗಾಲಯ ಕೇವಲ ಪ್ರವಾಸಿ ತಾಣವಲ್ಲ. ಇದು ಅಪರೂಪದ ಪ್ರಾಣಿಗಳ ಸಂರಕ್ಷಣೆ, ಸಂತಾನೋತ್ಪತ್ತಿ, ವೈಜ್ಞಾನಿಕ ಸಂಶೋಧನೆ ಹಾಗೂ ಪರಿಸರ ಶಿಕ್ಷಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿ ಪ್ರವಾಸಿಗರ ಭೇಟಿ ಕೂಡ ವನ್ಯಜೀವಿಗಳ ಸಂರಕ್ಷಣೆಗೆ ಪರೋಕ್ಷವಾಗಿ ಸಹಾಯ ಮಾಡುತ್ತದೆ. ಜರ್ಮನಿಯ ಹೆಲ್ಲಾಬ್ರೂನ್ ಮೃಗಾಲಯದ ಈ ಸುಂದರ ಪ್ರವಾಸ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಪ್ರವಾಸ, ವನ್ಯಜೀವಿ ಹಾಗೂ ಐತಿಹಾಸಿಕ ಸ್ಥಳಗಳ ಕುರಿತ ಇನ್ನಷ್ಟು ಅದ್ಭುತ ವಿಡಿಯೋಗಳಿಗಾಗಿ ನಿಮ್ಮಕೆ 25 ವರ್ಲ್ಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.